ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಮ್ಮ. ಗುರುಗಳೇ, ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಲೈಫಲ್ಲಿ ಎಲ್ಲ ಕೂಡ ಸಿಗೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಪದವಿ ಇರುತ್ತೆ, ಹಣ ಇರೋದಿಲ್ಲ. ಇನ್ನು ಕೆಲವೊಂದು ಬಾರಿ ಹಣ ಇರುತ್ತೆ, ಪದವಿ ಇರೋದಿಲ್ಲ ಕರೆಕ್ಟಾಗಿ. ಸೊ ಈ ಥರ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಎರಡೂ ಇರಬೇಕು ಅಂತಂದರೆ ಏನಾದರೂ ತಂತ್ರ ಮಾಡ್ಕೊಳ್ಬಹುದಾ? ನಾನು ಎರಡೂ ಪಡ್ಕೊಳ್ಬೇಕು ಲೈಫಲ್ಲಿ, ಎಲ್ಲವೂ ಕೂಡ ನನ್ನ ಒಂದು ಕಂಟ್ರೋಲ್ನಲ್ಲಿ ಇರಬೇಕು, ಪದವಿನೂ ಬೇಕು, ಹಣನೂ ಬೇಕು, ಲೈಫು ಚೆನ್ನಾಗಿರಬೇಕು ಅಂತಂದರೆ ಏನಾದರೂ ತಂತ್ರ ಮಾಡ್ಕೊಳ್ಬೋದು? ಇದಾರಲ್ಲಮ್ಮ ಡಿ ಕೆ ಶಂತವರು, ಪದವಿ ಇದೆ. ಸಾಮಾನ್ಯ ಜನರಿಗೋಸ್ಕರ ಕೇಳ್ತಾ ಇದ್ದೀನಿ ಗುರುಗಳು. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಕೆಲವೊಂದು ನಾನು ಈ ರೀತಿ ಸನ್ನಿವೇಶಗಳು ನೋಡಿದ್ದೇನೆ. ಅವ್ರು ಯಾರೋ ಒಬ್ಬರು ಪದವಿಯಲ್ಲಿದ್ದರು, ಶಿವರಾಜ್ ಕುಮಾರ್ ಅದೊಂದು ಮೂವಿ ಮಾಡಿದ್ರು, ನರಸಯ್ಯ. ಆಂಧ್ರದಲ್ಲಿ ನರಸಯ್ಯ ಅಂತ ಸೈಕಲಲ್ಲೇ ಓಡಾಟ ಆತನ MLA, 5ರಿಂದ 6 ಸಲ MLA. ಅದ್ಭುತವಾದ ಪದವಿ ಇದೆ, ಹಣ ಇಲ್ಲ. ಅದ್ಭುತವಾದ ಈ MLA ಅಂತ ತಮಾಷೆನಾ? ಅದು 1-2 ಸಲ ಅಲ್ಲ, 5-6 ಸಲ MLA ಆಗಿರುವಂಥ ಆತ ಬರೀ ಸೈಕಲ್, ಮನೆ ಕೂಡ ಮಾಡ್ಕೊಂಡಿಲ್ಲ. ಅದು ಸೇವೆ ಅಂದರೆ ಅಂಥವ್ರು ಬರಬೇಕು. ಪ್ರಜೆಗಳ ಬೇಕಾದಷ್ಟು ಮಾಡಿದ್ದಾನೆ ಆತ, ಬೇಕಾದಷ್ಟು ಮಾಡಿದ್ದಾನೆ. ಅಲ್ಲಿಂದಲ್ಲೇ ಕ್ಲಿಯರ್ ಮಾಡ್ತಾ ಅದ್ಭುತ ಮಾಡಿಕೊಟ್ಟಿದ್ದಾನೆ ಆತ ಮಾತ್ರ. ಇದು ಇನ್ನು ಕೆಲವರದ್ದು ಪಾಪ ಪರಿಸ್ಥಿತಿ ಏನಂತಂದರೆ, ಒಬ್ಬರ 100ರಲ್ಲೇ ಇರಬೇಕು, ಅಷ್ಟರಲ್ಲೇ ಇರಬೇಕು, ಆ ಸಂಸ್ಥೆಗೆ ಬೇಕಾದಷ್ಟು ಮಾಡಿಕೊಡ್ತಾರೆ, ಅವ್ರಿಗೆ ಮಾತ್ರ ಉಪಯೋಗ ಕಡಿಮೆ ಇರುತ್ತೆ. ಒಳ್ಳೆ ಪದವಿ ಹೇಳ್ಕೊಳ್ಳೋಕ್ಕೆ ಆ ಸಂಸ್ಥೆನ ಬೆಳೆಸಿದ್ದಾರೆ ಪಾಪ ಅವರು, ಅವ್ರಿಗೆ ಆದಾಯವೇ ಇಲ್ಲ. ಇದು ಬೇಜಾರಾಗುತ್ತೆ ಕೆಲವೊಂದು ಸಲ. ಇಂಥವ್ರು ಏನು ಅಂತಂದರೆ, ಪದವಿಯ ಜೊತೆಗೆ ನೀವು ಆರ್ಥಿಕಾಭಿವೃದ್ಧಿ ಆಗಬೇಕು, ಅಥವಾ ಆರ್ಥಿಕಾಭಿವೃದ್ಧಿ ಜೊತೆ ಪದವಿನ ಆಗಬೇಕು ಅಂತಂದರೆ ನೀವೊಂದು ಪೆನ್ ತಗೊಂಡು, ಅದರಲ್ಲೂ ಕೂಡ ಬ್ಲೂ ಕಲರ್ ಆದರೆ ಬಹಳ ಉತ್ತಮ, ಬ್ಲ್ಯಾಕ್ ಆದರೆ ಮತ್ತೂ ಉತ್ತಮ. ಈ ಶುಕ್ರನ ಪರ್ವ ಇದೆಯಲ್ಲ, ಶುಕ್ರನ ಪರ್ವ ಅಥವಾ ಮಿಡ್ಲ್ ಫಿಂಗರ್ ಇದೆಯಲ್ಲ, ಇಲ್ಲಿ ಎಲ್ಲೆಲ್ಲೋ ಮಾಡ್ತಾರಲ್ಲ, ಅಲ್ಲವೇ ಅಲ್ಲ, 100 ಶುಕ್ರನ ಪರ್ವದಲ್ಲಿ 888. ಈ ಒಂದು ಮಿಡ್ಲ್ ಫಿಂಗರ್ ಕೆಳಗಡೆ 888 ಎರಡೂ ಕಡೆ ಬರ್ಕೊಳ್ತೀನಿ ಅಂತಂದರೆ, ಬರೆದುಕೊಂಡು ಕೂಡಲೇ ವಿಳೆದೆಲೆಯನ್ನು ಸವರಬೇಕು. ವಿಳೆದೆಲೆ ತೆಗೆದುಕೊಂಡು ಸವರಬೇಕು. ಅಲ್ಲಿ ಲಕ್ಷ್ಮಿ ಇದ್ದಾಳೆ, ಸರಸ್ವತಿ ಇದ್ದಾಳೆ, ದುರ್ಗಿ ಇದ್ದಾಳೆ, ಈ 3 ಕಟಾಕ್ಷಿ ನಿಮಗೆ ಆಗಬೇಕು ಅಂತಂದರೆ ಆ ವಿಳೆದೆಲೆಯನ್ನು ಒಂದಿಟ್ಕೊಂಡು ಹೀಗೆ ಆ ಒಂದು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗೆ ಸಂಬಂಧಪಟ್ಟ ಓಂ ಸರಸ್ವತಿಯೇ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ದುರ್ಗಾದೇವಿಯೇ ನಮಃ ಅನ್ನೋ ಮಂತ್ರವನ್ನು ಕನಿಷ್ಠ ಪಕ್ಷ ನೀವು 16 ಸಲ ಆದರೂ ಹೇಳಬೇಕು. ವಿಳೆದೆಲೆ ಜೊತೆಗಿರಬೇಕು. 108 ಸಲ ಹೇಳಿದ್ರು ಕೂಡ ಆನಂದವೇ. ಇನ್ನೂ ಏನಂತಂದರೆ, ಜೇನುತುಪ್ಪವನ್ನು ನಿವೇದನೆ ಮಾಡಿ ನೀವು ಸ್ವೀಕಾರ ಮಾಡಬೇಕು. ಇದನ್ನು ನೀವೆಲ್ಲಿ ಮಾಡಬೇಕು ಅಂತಂದರೆ ಒಬ್ಬರೇ ಇರಬೇಕು, ಬೇರೆ ಇನ್ನೊಬ್ಬರು ನೋಡಬಾರ್ದು. ವಿಳೆದೆಲೆ, ಜೇನುತುಪ್ಪ, ಒಂದು ಪೆನ್ನು, ಶುಕ್ರನ ಪರ್ವದಲ್ಲಿ ಬರೆದು ಇಟ್ಟುಕೊಂಡು ಮಾಡ್ತೀನಿ ಅಂತಂದರೆ ನೀವು ಮಾಡಲೇಬೇಕು. ಇದನ್ನು ಕಂಟಿನ್ಯೂ ಮಾಡಬೇಕು. ದೇವರಿಗೆ ನೈವೇದ್ಯ ಮಾಡಬೇಕು. 1 ಸ್ಪೂನ್ ನೀವು ಜೇನುತುಪ್ಪ ತಿಂದು ಹೋಗಬೇಕು ನಿಮ್ಮ ಪದವಿಗೆ, ನಿಮ್ಮ ಕೆಲಸಕ್ಕೆ. ಇದು ನಡೀತಾ ಬರಬೇಕು. ಇದು ನಡೀತಾ ಬರೋದು ಎಷ್ಟು ದಿನಗಳ ಕಾಲ ಅಂತಂದರೆ 24 ದಿನ. 24 ದಿನ ಇದನ್ನು ಅನುಸರಿಸಿದ್ರೆ ಒಮ್ಮೆ ಪರೀಕ್ಷೆ ಮಾಡಿ. ಇದನ್ನು ಯಾರಾದರೂ ಸಣ್ಣದಾಗಿ ಬರ್ಕೊಳ್ಳಿ. ಕೇಳಿದರೆ ಏನೋ ಸುಮ್ಮನೆ ಬರ್ಕೊಂಡ್ವಿ, ಪೂರ್ತಿ ವಿವರಣೆ ಕೊಡಬಾರ್ದು. ನೀವು ಯಾಕಂದ್ರೆ ಪದವಿ ಗಿಟ್ಟಿಸೋ ತನಕ ಸ್ವಲ್ಪ ಗೋಪ್ಯ ಕಾಪಾಡ್ಕೋಬೇಕು, ಅಥವಾ ಆ ಪದವಿಯಿಂದ ನೀವು ಆರ್ಥಿಕ ಅಭಿವೃದ್ಧಿ ಆಗಬೇಕಾದ ತನಕ ಕಾಪಾಡ್ಕೋಬೇಕು. ನೀವು ಮಾಡೋದು ಮಾತ್ರ 24 ದಿವಸ ಪದವಿ ಆ್ಯಂಡ್ ಆರ್ಥಿಕ ಅಭಿವೃದ್ಧಿ ಕಾಯಂ. ಬರೆದಿಟ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಸೊ ಎರಡೂ ಕೂಡ ಸಿಗುತ್ತೆ. ವೆರಿ ಸಿಂಪಲ್. ಜಸ್ಟ್ ನಾವು ಆ 888ನ ಬಳಸ್ಕೊಳ್ಳೋ ಅಂಥದ್ದು. ಬಟ್ ಕೇಳೋದಂತೂ ಸರ್ವೇ ಸಾಮಾನ್ಯ ಗುರುಗಳು. ಯಾಕಂದರೆ ನೋಡಿದ ತಕ್ಷಣ ಅವ್ರಿಗೂ ಏನಾದರೂ ಹೆಲ್ಪ್ ಆಗುತ್ತಾ ಅನ್ನೋ ಒಂದು ದೃಷ್ಟಿನಲ್ಲಿ ಕೇಳ್ತಾರೆ. ಆ ವಿಡಿಯೋ ನೋಡೋರು ಎಲ್ರಿಗೂ ಕೂಡ ಇದು ಸಹಾಯ ಆಗುತ್ತೆ ನೀವು ತಿಳಿಸ್ಕೊಟ್ಟಂತಹ ತಂತ್ರ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಹಣ ಇದೆ, ಸರಿಯಾಗಿರುವಂಥ ಪದವಿ ಇಲ್ಲ, ಅಥವಾ ಪದವಿ ತುಂಬ ಚೆನ್ನಾಗಿದೆ, ಹಣ ಬರ್ತಾ ಇಲ್ಲ. ಸೊ ಇವೆರಡೂ ಕೂಡ ನಿಮಗೆ ಸಿಗಬೇಕು ಅಂತಂದರೆ ಈಗಷ್ಟೇ ಗುರುಗಳು ತಿಳಿಸಿರುವಂಥ ಈ ಸಿಂಪಲ್ ಆಗಿರುವಂಥ ರೆಮಿಡಿಯನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.